ಅದಕ್ಕೆ ಅಲ್ವೇನು ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು, ಯೋಚನೆ ಮಾಡಬಾರ್ದು ಅಂತ ಹೇಳೋದು. ಹಾಗ್ ಮಾಡಿದ್ರೆ ಅನ್ನಪೂರ್ಣಿಗೆ ಅವಮಾನ ಮಾಡ್ದಾಗತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಡ್ಯಾಡ್. ನಮ್ಮನೇಲೂ ದೇವುಗಳಿದಾವೆ. ಆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆ ತಟ್ಟೆಯಲ್ಲಿರೋ ಊಟಕ್ಕೆ ಒಂಚೂರು ಮರ್ಯಾದೆ ಕೊಡಲ್ಲ. ಅರ್ಧಂಬರ್ಧ ತಿಂತಾರೆ, ಬೇಡ ಅಂತ ಬಿಟ್ಟೋಗ್ತಾರೆ. ಆದ್ರೆ ಇಲ್ಲಿ ನೋಡಿ, ಇನ್ನೊಂದೇನ್ ಗೊತ್ತಾ ಡ್ಯಾಡ್, ನನ್ನ ಹೆಂಡತಿ ಎಲ್ಲಿರ್ತಾಳೋ ಅಲ್ಲಿ ಪಾಸಿಟಿವಿಟಿನೇ ಪಾಸಿಟಿವಿಟಿ. ಲಕ್ಷ್ಮಿ, ಏನಂದಮ್ಮ? ನನಗೆ ಕೇಳಿಸ್ತಿಲ್ಲ. ನಮ್ಮ ಮನೆಯವ್ರನ್ನೆಲ್ಲ ನೋಡ್ಬೇಕು ಅಂತಿದ್ಯಾ? ಅಯ್ಯಯ್ಯೋ ಡ್ಯಾಡ್, ಪಾಪ ಮಗು ಆಸೆ ಪಡ್ತಾ ಇದೆ ಮನೆಯವ್ರನ್ನೆಲ್ಲ ನೋಡ್ಬೇಕು ಅಂತೆ. ಡ್ಯಾಡ್ ತೋರ್ಸಿ ತೋರ್ಸಿ, ಫ್ಲಿಪ್ ಮಾಡಿ, ಸ್ವಲ್ಪ ದೂರದಿಂದ ತೋರಿಸಿ ಡ್ಯಾಡ್. ದೇವ್ಗಳ ಮುಖ ನೋಡಿ ಪಾಪ ಮಗು ರಾತ್ರಿ ಎಲ್ಲ ಮಲಗ್ದಿರಂಗ ಆಗೋಗ್ಬಿಡುತ್ತೆ. ಬೇಗ ಫ್ಲಿಪ್ ಮಾಡಿ, ಫ್ಲಿಪ್ ಮಾಡಿ. ಚಿಕ್ಕ ಯಜಮಾನ್ರೆ, ದಯವಿಟ್ಟು ಸುಮ್ನೆ ಇರ್ರಿ ಡ್ಯಾಡ್. ತುಮ್ ದಿಖಾವೋ ಡ್ಯಾಡ್. ಚಿಕ್ಕ ಯಜಮಾನ್ರೆ, ಅಯ್ಯಯ್ಯೋ ಡ್ಯಾಡ್, ಆ ಘೋರವಾದ ಮುಖ ನನ್ನ ಕೈಯಲ್ಲಿ ನೋಡಕ್ಕಾಗ್ತಾ ಇಲ್ಲ. ಪಾಪ ಸುಗುಸು ನೋಡಿದ್ರೆ ರಾತ್ರಿ ಎಲ್ಲ ಆಮೇಲೆ ವಾಶ್ರೂಮ್ ಅಲ್ಲಿ ಗ್ರಾನಿ ಜೊತೆ ಕಾಲ ಕಳೆದು ಬಿಡುತ್ತೆ. ಬೇಡ ಡ್ಯಾಡ್, ತೆಗೆದ್ಬಿಡು ಡ್ಯಾಡ್. ತೋರ್ಸಕ್ ಹೋಗ್ಬೇಡ ಅವ್ರ ಮುಖನ. ಬೇಡ 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 ಬೇಡ. ಮಾಮ್ ಮಾಮ್ ನಿಂತ್ಕೋ ಮಾಮ್. ಊಟ ಮಾಮ್, ಡ್ಯಾಡ್ ಯಾಕೆ? ನಿನ್ ಪರ್ಫಾರ್ಮೆನ್ಸ್ ಇಂದ ಎಲ್ರು ಊಟ ಮಾಡದೆ ಎದ್ದೋದ್ರು. ಸಾಹಗ್ ಮಾಡೋ ತಾರಕ್. ನಿನ್ ಪರ್ಫಾರ್ಮೆನ್ಸ್ ಸೂಪರ್ ಆಗೇ ಇತ್ತು ಡ್ಯಾಡ್. ಸರಿ ಆಯ್ತು, ನಾವು ಊಟ ಮಾಡ್ಕೊಂಡು ಸಿಂಗಾರಿನ ಕರ್ಕೊಂಡು ಬೇಗ ಬಂದ್ಬಿಡ್ತೀವಿ. ಬಾಯ್. ಥ್ಯಾಂಕ್ ಯು ಡಾರ್ಲಿಂಗ್. ಚಿಕ್ಕ ಯಜಮಾನ್ರೆ, ನೀವ್ ಹಾಗೆಲ್ಲ ಮಾತಾಡ್ಬಾರ್ದಾಗಿತ್ತು. ಅಮ್ಮ ಅವ್ರಿಗೆ ಪಾಪ ಎಷ್ಟು ಅವಮಾನ ಆಗಿರತ್ತೆ. ಯಾವಮ್ಮಂಗ್ ಏನಾದ್ರೆ ನನಗೇನ್ರಿ? ಬೇಗ ಬೇಗ ಊಟ ಮಾಡ್ರಿ. ಇನ್ನೂ ಒಂದಷ್ಟು ಐಟಮ್ಗಳಿವೆ, ಅದನ್ನೆಲ್ಲ ತಿಂದು ನಾವು ಮನೆಗೆ ಹೋಗ್ಬೇಕು. ನೀವು ಮನೆಗೆ ಬರ್ಬೇಕು. ಊಟ ಮಾಡಿ, ಊಟ ಮಾಡಿ. ಮುಗಿಸಿ. ಗ್ರಾನಿ, ರಸಂ ಪಲ್ಯ ಗೆಟ್ಟಿದ್ಯಾ? ಚಿಕ್ಕ ಯಜಮಾನ್ರೆ, ನನ್ನ ಯಾಕೆ ಇಲ್ಲಿ ಕರೆದ್ರಿ? ಏನಾರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತ? ತಗೊಳ್ಳಿ. ಅಲ್ಲ, ಇದನ್ನ ನಂಗೆ ಯಾಕೆ ಕೊಡ್ತಾ ಇದ್ದೀರಾ? ನಂಗಿದ್ ಬೇಡ, ತಗೊಳ್ಳಿ. ನೀವು ನಿಮ್ ಮಗಳ ತರ ಆಡ್ಬಡಿ ಬೆಟ್ಟ ಅಂಕಲ್. ನಾನೇನ್ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಾ? ನಮ್ಮವ್ರಿಗೆ ತಾನೇ ಕೊಡ್ತಾ ಇರೋದು. ಅವಳು ಮುಂದೆ ಕೊಟ್ರೆ ತಗೊಳಲ್ಲ ಅಂತಾನೆ ಇಲ್ಲಿ ಕರೆದ್ಬಿಟ್ಟು ಕೊಡ್ತಾ ಇರೋದು. ಸುಮ್ನೆ ಇಟ್ಕೊಳ್ಳಿ. ಅದು ಚಿಕ್ಕ ಯಜಮಾನ್ರೆ, ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಅಲ್ಲ, ನೀವು ನಮ್ಗೇನ್ ಕಮ್ಮಿ ಮಾಡಿದ್ದೀರಾ? ಮನೆಗೆ ಬೇಕಾದೆಲ್ಲ ತಂದು ಕೊಟ್ಟಿದ್ದೀರಾ. ನಮ್ಗೇನ್ ಖರ್ಚಿರ್ತದೆ? ಅದು ಅಲ್ಲದೆ ಮಯೂರಿ ಇನ್ಮೇಲೆ ನಿಮ್ ತವ ಸಹಾಯ ಕೇಳಬಾರ್ದು ಅಂತ ಹೇಳವಳೆ. ನಾನಿದನ್ ತಗೊಂಡ್ರೆ ಅವಳ ಮಾತು ಮಿರ್ದಂಗ ಆಯ್ಕಿಲ್ವಾ? ಅವಳ ಹಾಗೆ ಹೇಳ್ತಾ ಇರ್ತಾಳೆ ಅಂಕಲ್. ನೀವು ಅವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡಿ. ಮಗ ಅಂತ ಬಾಯಿ ತುಂಬಾ ಕರೆದೀರಾ. ಮಗನ ಹತ್ರ ತಗೊಳ್ಳೋದ್ರಲ್ಲಿ ಯಾಕೆ ಹಿಂಜರಿಕೆ? ಆಮೇಲೆ ಇದು ಹೊಸ ಜಾಗ. ಯಾವಾಗ ಯಾವ್ದಕ್ಕೆ ಅವಶ್ಯಕತೆ ಬೀಳುತ್ತೆ ಅಂತ ಯಾರಿಗ್ ಗೊತ್ತಿರುತ್ತೆ? ನಾವ್ ಯಾವಾಗ್ಲೂ ಇಲ್ಲೇ ಇರಕ್ಕಾಗತ್ತಾ? ಅಥವಾ ನನಗೆ ಎಲ್ಲದಕ್ಕೂ ಫೋನ್ ಮಾಡಿ ಕೇಳಕ್ಕಾಗತ್ತಾ? ಒಂದ್ ಸ್ವಲ್ಪ ಕ್ಯಾಶ್ ಇರ್ಬೇಕು ನಿಮ್ಮ ಹತ್ರನು, ಇಟ್ಕೊಳ್ಳಿ. ಅದೇನೋ ನಿಜ. ಆದ್ರೆ ನಮ್ ಬೆನ್ನೆಲುಬಾಗಿ ನೀವೇ ಇರುವಾಗ ಈ ದುಡ್ಡು ಹಾಕ್ಬೇಕು ಹೇಳಿ? ಅಯ್ಯೋ ಅಂಕಲ್, ನಾನು ಯಾವಾಗ್ಲೂ ಇದ್ದೇ ಇರ್ತೀನಿ.
ಹಾಗೆ ನಿಮಗೇನು ಆಗದೆ ಇರ್ಲಿ ಅಂತಾನು ಕೇಳ್ಕೊತೀನಿ. ಆದ್ರೆ ಯಾರು ಗೊತ್ತು, ನಮ್ ಕೈ ಮೀರಿ ನಡೆದೋದ್ರೆ ಏನ್ ಮಾಡಕ್ಕಾಗತ್ತೆ? ಅಂತ ಸಮಯದಲ್ಲಿ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂದ್ರೆ ಹೇಗೆ? ಅದಕ್ಕೆ ನೀವ್ ಈ ದುಡ್ಡನ್ನ ಇಟ್ಕೊಳ್ಳೇಬೇಕು. ಮಗ ಆರ್ಡರ್ ಮಾಡ್ತೇನೆ ಅಂತಾನೆ ಅನ್ಕೊಳ್ಳಿ, ಇಟ್ಕೊಳ್ಳಿ. ಈ ನಿಮ್ ಋಣನ ನಾನು ಹೆಂಗ್ ತೀರ್ಸ್ಬೇಕು ಗೊತ್ತಾಯ್ತಿಲ್ಲ ಚಿಕ್ಕ ಯಜಮಾನ್ರೆ. ಆ ರುದ್ರನಿಂದ ನಮ್ಮನ್ನ ಕಾಪಾಡಿ ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಹೊಸ ಬದುಕು ಕಟ್ಕೊಟ್ಟಿದ್ದೀರಾ. ನನ್ ಜನ್ಮ ಇರೋವರೆಗೂ ಈ ನಿಮ್ ಋಣ ತೀರ್ಸಕ್ ಆಯ್ಕಿಲ್ಲ ಚಿಕ್ಕ ಯಜಮಾನ್ರೆ.